ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಚಿಕ್ಕ ವಿರಾಮವನ್ನು ಕೊಡಲಾಗಿದೆ. ಮತ್ತೆ ಕೆಣಕಿದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಬಿಸಾಕಿ ಅನ್ನುವಂತಹ ಮೆಸೇಜು ಸೇನೆಗೆ ಪಾಸ್ ಆಗಿದೆ. ಮತ್ತೆ ನಮ್ಮನ್ನ ಕೆಣಕುವ ಮುಂಚೆ ಬಿ ಕೇರ್ಫುಲ್ ಅಂತ ಹೇಳಿ ಮೆಸೇಜ್ ಅನ್ನ ಪಾಸ್ ಮಾಡಲಾಗಿದೆ. ಅಪ್ಪಿ ತಪ್ಪಿ ಬಾಲ ಬಿಚ್ಚಿದ್ರೆ ನೆಕ್ಸ್ಟ್ ಮಿನಿಸ್ಟೇ ಫೈಟ್ ಶುರು. ಭಾರತೀಯ ಸೇನೆಗೆ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಎಚ್ಚರಿಕೆಗೆ ಪಾಪಿ ಪಾಕಿಸ್ತಾನ ಥಂಡ ಹೊಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋದಿ ಎಚ್ಚರಿಕೆಯ ಬೆನ್ನಲ್ಲೇ ಭಾರತ ಪಾಕ್ ಗಡಿಯಲ್ಲಿ ಶಾಂತ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಪಾಕ್ನ ಯಾವುದೇ ಡ್ರೋನ್ನ ಹಾರಾಟವೂ ಕೂಡ ಗಡಿಯಲ್ಲಾಗ್ತಾ ಇಲ್ಲ. ಮೋದಿಯ ಒಂದೇ ಒಂದು ಮೆಸೇಜು ಪಾಕ್ನ ಬಾಲ ಮುದುರಿಕೊಂಡು ಕೂರುವ ಹಾಗೆ ಮಾಡಿದೆ. ಮತ್ತೆ ಕೆಣಕಿದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಬಿಸಾಕಿ ಅಂತ ಹೇಳಿ ದೇಶದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟರು. ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟರು. ಈ ವಿಚಾರ ಯಾವಾಗ ಪಾಕಿಸ್ತಾನ ಗೊತ್ತಾಯಿತು, ಪಾಕಿಸ್ತಾನ ತರ ನಡುಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಆಪರೇಷನ್ ಸಿಂಧೂರಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ರೀತಿಯ ಪರಮಾಧಿಕಾರವನ್ನು ಸೇನೆಗೆ ಕೊಟ್ಟಿದ್ರು. ಅದರ ಪರಿಣಾಮ ಏನಾಗಿತ್ತು? ಪಾಕಿಸ್ತಾನಕ್ಕೆ ನುಗ್ಗಿ 12 ಉಗ್ರ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ 100 ಜನ ಉಗ್ರರನ್ನು ಬಲಿ ಹಾಕುವಂತಹ ಕೆಲಸ ಆಯಿತು. ಪಾಕಿಸ್ತಾನದ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಏರ್ಬೇಸ್ಗಳನ್ನು ಧ್ವಂಸ ಮಾಡುವಂತಹ ಕೆಲಸ ಭಾರತದ ಕಡೆಯಿಂದ ಆಯಿತು. ಆಪರೇಷನ್ ಸಿಂಧೂರ ಪಾರ್ಟ್ 1 ಇನ್ನೂ ಪಾಕಿಸ್ತಾನದ ಕೈಯಲ್ಲಿ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಮತ್ತೆ ಕಿತಾಪತಿ ಮಾಡಿ ಮತ್ತೆ ಡ್ರೋನು ಮಿಸೈಲ್ಸ್ಗಳನ್ನು ಹಾರಿಸಿ ಭಾರತದ ಕೈಯಲ್ಲಿ ಹೊಡೆತ ತಿನ್ನೋದು ಯಾಕೆ ಬೇಕು, ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಪ್ರಾಥಮಿಕವಾಗಿ ಪಾಕಿಸ್ತಾನ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಗಡಿಯಲ್ಲಿ ಖ್ಯಾತೆ ತೆಗೆಯೋದನ್ನು ಬಿಟ್ಟುಬಿಟ್ಟಿದೆ, ಗಡಿಯಲ್ಲಿ ಕಿರಿಕ್ ಮಾಡೋದನ್ನು ಬಿಟ್ಟುಬಿಟ್ಟಿದೆ. ನಿರಂತರವಾಗಿ ನಡೆಸ್ತಾ ಇದ್ದಂತಹ ಡ್ರೋನ್ ದಾಳಿ, ನಿರಂತರವಾಗಿ ಪಾಕಿಸ್ತಾನದಿಂದ ತೂರಿ ಬರ್ತಾ ಇದ್ದಂತಹ ಮಿಸೈಲ್ಸ್ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಮತ್ತೆ ಗಡಿ ಭಾಗ, ಅದು ಜಮ್ಮು ಕಾಶ್ಮೀರ ಆಗಿರಬಹುದು, ಪಂಜಾಬ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಗುಜರಾತ್ ಆಗಿರಬಹುದು, ಈ ಗಡಿಯುದ್ದಕ್ಕೂ ಕೂಡ ಮತ್ತೆ ಸಹಜ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಪಾಕಿಸ್ತಾನಕ್ಕೆ ಭಾರತದ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ ಆಗಿತ್ತು. ಬರೀ ಡ್ರೋನ್ ದಾಳಿಗೇನೆ ಪಾಕಿಸ್ತಾನಕ್ಕೆ ಯಾವ ರೀತಿ ಭಾರತ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಏಟು ಕೊಟ್ಟಿದೆ ಅನ್ನೋದು ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ಜಗಜ್ಜಾಹೀರಾಗೋಗಿದೆ. ಹೇಗೆ ಟಾರ್ಗೆಟನ್ನು ಮಾಡಲಾಯಿತು, ಯಾವ್ಯಾವ ವೆಪನ್ಸ್ಗಳ ಮೂಲಕ ಅಟ್ಯಾಕ್ ಮಾಡಲಾಯಿತು, ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ, ಭಾರತದ ಅಟ್ಯಾಕಿಗೆ ಹೆದರಿ ಹೇಗೆ ಅಮೆರಿಕಾದ ಕಾಲಿಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಹೋಯಿತು, ಎಲ್ಲವನ್ನು ಕೂಡ ವಿವರಿಸಿದ್ದಾರೆ.